ನಮಸ್ಕಾರ ರೀಪ್ಪ ಎಲ್ಲರಿಗೂ. ನ್ಯಾರೆ ಮಾಡಿದಿರಿಲ್ಲೋ ಎಲ್ಲರೂ? ಬೆಳಿಗ್ಗೆ ಕಾರ್ಬ್ಯಾಳಿ, ತಪ್ಪಲ ಪಲ್ಲೆ, ಮೊಸರು, ಚಟ್ನಿ ಎಲ್ಲ ಶಿಸ್ತು ತಿಂದ ಮ್ಯಾಗ ಒಂದು 4 ತೂತ ಚಚಕ ತಿಂದ್ರಿ ಬ್ಯಾಸ್ಗ್ಯಾಗ ಆರೋಗ್ಯ ಚಲೋ ಉಳಿತೈತಿ, ನಿದ್ದಿನೂ ಚಂದ ಆಕೈತಿ. ಮತ್ತೇನೀಗ ತೊಗೊಂಡು ಬಂದನ, ಮತ್ತು ಹಲ್ಲು ಚಲ್ಲ ಸುದ್ದಿ ತೊಗೊಂಬಂದನ. ನಿನ್ನೆಲ್ಲ ಮೊನ್ನೆ ಒಂದು ರಮೇಶ್ ಜಾರಕಿಹೊಳಿ ಹುಕ್ಕೇರಿ ಕ್ಷೇತ್ರದಾಗ ಎಂಟ್ರಿ ಅಂತೇಳಿ ನಾವು ಒಂದು ಸುದ್ದಿ ಮಾಡಿದ್ನಿ. ಎಷ್ಟು ಮಂದಿ ನೋಡ್ರಿ ಅದನ್ನು, 2.5 ಲಕ್ಷ ಮ್ಯಾಲೆ ಓಡಾಕೈತೆ ವಿಡಿಯೋ. ಅಂದ್ರೆ ಹುಕ್ಕೇರಿ ಮತಕ್ಷೇತ್ರದಾಗಿನ ಜಂಡಾ ಊರಾಕಿನ ಜಾರಕಿಹೊಳಿ ಫ್ಯಾಮ್ಲಿ ಗ್ರ್ಯಾಂಡ್ ಎಂಟ್ರಿ. ದ್ವಿತೀಯ ಸಹೋದರ ಬಾಲಚಂದ್ರ ಜಾರಕಿಹೊಳಿ ನಿನ್ನೆ ಬೆಳಗ ಹೊಳೆಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಾರೆ. ಆರಾಧ ದೈವೆ, ಹುಕ್ಕೇರಿಯ ಆರಾಧ ದೈವೆ, ಪವರ್ಫುಲ್ ಶಕ್ತಿ ಉಳ್ಳಂಥ ಹೊಳೆಮ್ಮ ದೇವಿ ದೇವಸ್ಥಾನಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅಲ್ಲಿ ಹೋದ ತಕ್ಷಣ ಅಪಾರ ಹುಕ್ಕೇರಿ ಮತಕ್ಷೇತ್ರದ ಬೆಂಬಲಿಗರಲ್ಲಿ ಕುಡ್ಕೋತಾರೆ, ಕೂಡಿ ಅವರಿಗೆ ಸತ್ಕಾರ ಮಾಡ್ತಾರೆ. ಸತ್ಕಾರ ಮಾಡಿದ ಮ್ಯಾಲ ಇನ್ನು ಮುಂದೆ ಯಾವ ಬಾಣ ಕ್ರಿಯೆ ಪ್ರತಿಕ್ರಿಯೆ ತಿರುಗಮಾನಗಳು ಇನ್ನು ಪ್ರಾರಂಭ ಆಕ್ಕಾವ. ಅಸ್ತ್ರ ಬ್ರಹ್ಮಾಸ್ತ್ರಗಳ ಇನ್ನು ಹುಕ್ಕೇರಿ ಮತಕ್ಷೇತ್ರ ಇನ್ನು ತಳ ಊರು ಸಲುವಾಗಿ ಯಾವಾಗ ಬಾಲಚಂದ್ರ ಜಾರಕಿಹೊಳಿ ಕಾಲ ಹಾಕ್ತಾರೆ, ದೇವಿ ಆಶೀರ್ವಾದದಿಂದ ಅವ್ರು ಯಾವಾಗಲೂ ಅವ್ರದ್ದೊಂದು ವೈಶಿಷ್ಟ್ಯ ಹೇಳ್ತಾನೆ ಕೇಳ್ರಿ. ಬಾಲಚಂದ್ರ ಜಾರಕಿಹೊಳಿ ಕುಟುಂಬದಾಗ ಭಾಳ ಅಪಾರ ಪ್ರೀತಿ ವಿಶ್ವಾಸ ದೇವತಾನುದೇವದ ಮೇಲೆ ಇಟ್ಟಂಥ ವ್ಯಕ್ತಿ. ಎಲ್ಲಿ ಹೋದರೂ ಭಯಭಕ್ತಿಯಿಂದ ಪೂಜೆ ಪುನಸ್ಕಾರ ಮತ್ತು ಪ್ರತಿ ಗ್ರಾಮದ ದೇವಸ್ಥಾನಕ್ಕೆ ಕೈ ಮುಗುದನ ಮುಂದಿನ ಕಾರ್ಯಕ್ರಮ ಹಾಕುವಂಥ ಏಕೈಕ ವ್ಯಕ್ತಿ ಕುಟುಂಬದಾಗಂದ್ರೆ ಬಾಲಚಂದ್ರ ಜಾರಕಿಹೊಳಿ. ಈಗ ಬಾಲಚಂದ್ರ ಜಾರಕಿಹೊಳಿ ಕರ್ನಾಟಕ ರಾಜ್ಯದ ದಿಕ್ಕ ಬದಲಿಸಿದಂಥ, ಸರ್ಕಾರ ಉರುಳಿಸಿದಂಥ PLD ಬ್ಯಾಂಕ್ ಗೊತ್ತಲ್ಲ. PLD ಬ್ಯಾಂಕ್ದಿಂದ ಕರ್ನಾಟಕ ರಾಜ್ಯ ಹಲ್ಚಲಾತ್. PLD ಬ್ಯಾಂಕ್ ಹಲ್ಚಲಾದ ತಕ್ಷಣ ಸರ್ಕಾರ ಬೆದ್ದ ಮೇಲೆ ಇನ್ನು ಸರ್ಕಾರ ತಯಾರು ಮಾಡೋ ಸಲುವಾಗಿ ಇನ್ನು DCC ಬ್ಯಾಂಕ್ ಪ್ರಮುಖ ಅಸ್ತ್ರ. ಒಳಗಿನ ಗುದ್ದಾಟ, ಮುಸುಕಿನ ಗುದ್ದಾಟ ಹೊರಗೆ ಬೀಳೋದು. ಜಾರಕಿಹೊಳಿ ಕುಟುಂಬ ಇನ್ನು ಬೆಳಗಾವಿ ಜಿಲ್ಲಾದಾಗ 4 ಪ್ರಮುಖ ಕೋಮಿನ ಲೀಡರ್ಗಳನ್ನ ತಯಾರು ಮಾಡಾಕತ್ತಾರ. ಆ ತಯಾರು ಮಾಡಿದಂಥ ಲೀಡರ್ಗಳು ಇನ್ನು ಒಂದ ವೇದಿಕೆ ಮೇಲೆ ಬರ್ತಾರೆ ಕಾಕೋತ್ಕೊಂಡ್ರಿ. ಕೆಲವೇ ದಿನಗಳಲ್ಲಿ ಅಥಣಿಯಿಂದ ಒಬ್ಬ ಪ್ರಮುಖ ಸಮುದಾಯದ ವ್ಯಕ್ತಿ, ಅನಂತಪುರದಿಂದ ಪ್ರಮುಖ ಸಮುದಾಯದ ವ್ಯಕ್ತಿ, ಬೆಳಗಾವಿ ನಗರದ ಪ್ರಮುಖ ಸಮುದಾಯದ ವ್ಯಕ್ತಿ, ಸೌದತ್ತಿ ಮತಕ್ಷೇತ್ರದ ಪ್ರಮುಖ ಸಮುದಾಯದ ವ್ಯಕ್ತಿ, 4 ಪ್ರಮುಖ ಸಮುದಾಯದ ಮಹಾನ್ ವ್ಯಕ್ತಿಗಳು ಇನ್ನು ಜಾರಕಿಹೊಳಿ ಸಹೋದರರ ಎಡಕ್ಕೆ ಬಲಕ್ಕೆ ಕೊತ್ತನ್ನು ವೇದಿಕೆ ಮೇಲೆ ಇನ್ನು ಘಂಟಾಘೋಷವಾಗಿ ಬೆಳಗಾವಿ ರಾಜಕಾರಣ ಎತ್ತ ತಿರುಗಿಸಬೇಕು, ಎತ್ತ ತಮ್ಮ ಆಟ ನಡೆಸಬೇಕು, ಉಳಿದ ಜನರಿಗೆ ನಡಕ ಹುಟ್ಟಿಸಬೇಕನ್ನುವ ಬ್ರಹ್ಮಾಸ್ತ್ರದೊಂದಿಗೆ ಇನ್ನು ಗ್ರ್ಯಾಂಡ್ ಎಂಟ್ರಿ ಬಾಲಚಂದ್ರ ಜಾರಕಿಹೊಳಿ ಎಲ್ಲಿ ಕಾಲಿಡ್ತಾನೆ ಅಲ್ಲಿ ಪವಿತ್ರ ಪಾವನ. ಕಳೆದ ಹಲವಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಚಿತ್ರ ಬದಲು ಮಾಡಿದಂಥ ಸರ್ಕಾರವನ್ನು ತರುವುದು ಯಾವುದು, ಸರ್ಕಾರವನ್ನು ಕೆಡುವುದು ಯಾವುದು, ಅದನ್ನು ಅರಗಿಸಿಕೊಳ್ಳುವಂಥ ಶಕ್ತಿ ಮಾತ್ರ ಈ ಭದ್ರಕೋಟೆಯ ಜಾರಕಿಹೊಳಿ ಸಹೋದರಗೆ ದೇವರು ಕೊಟ್ಟಾನ. ಪ್ರಮುಖ ಬೆಂಬಲಿಗರ ಅಸ್ತ್ರ, ಇವರಲ್ಲಿರುವ ಬ್ರಹ್ಮಾಸ್ತ್ರ, ಬಾಣ ತಿರುಗಬಾಣಗಳು, ಇನ್ನು ಪ್ರಮುಖ ಅಸ್ತ್ರವಾಗಿ ಕರ್ನಾಟಕದ 224 ಕ್ಷೇತ್ರದಾಗ ಹುಕ್ಕೇರಿ ಕ್ಷೇತ್ರದಿಂದ ಇನ್ನು ಭೋಣಗಿ ಪ್ರಾರಂಭ ಆಗೋದ್ರಿ. ಈ ಭೋಣಗಿ ಇಲ್ಲೇ ನಿಲ್ಲುವುದಲ್ಲಿ ಕದನ ವಿರಾಮ ಎಲ್ಲ. ಜಾರಕಿಹೊಳಿ ಕುಟುಂಬ ಅಂದ್ರೆ ಒಂದು ರಷ್ಯಾ ಇದ್ದಂಗೆ. ಉಕ್ರೇನ್ ಹೆಂಗೆ ದಿಕ್ಕ ದಿವಾಳಿ ಆತು, ಹಂಗೆ ಇವರು ಎದುರಾಳಿಗಳಿಗೆ ದಿಕ್ಕ ದಿವಾಳಿ ಆಗುವಂಥ ಕಾಲ ಸಮೀಪ ಬಂದೈತಿ. ಅದನ್ನು ಪ್ರಮುಖ ಕೇಂದ್ರವನ್ನಾಗಿ ಆರಿಸಿಕೊಂಡಂಥ ಹುಕ್ಕೇರಿ ಮತಕ್ಷೇತ್ರದ ಮೇಲೆ ಜಾರಕಿಹೊಳಿ ಕಣ್ಣು ಯಾಕೆ ಅನ್ನೋದು ನೀವು ಇನ್ನು ವಿಚಾರ ಮಾಡ್ರಿ. ಅದಕ್ಕೆ ಸಾಧಕ ಬಾಧಕ ಹಿನ್ನೆಲೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಮತ್ತು ಒಂದು ಸ್ವಲ್ಪ ಪ್ರಸ್ತಾಪ ಮಾಡಾಕತ್ತೀನಿ. ಇದಕ್ಕೆ ಪ್ರಮುಖ ಅಸ್ತ್ರ ತಮ್ಮ ಜಿಲ್ಲಾ ರಾಜಕಾರಣ ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಜಾರಕಿಹೊಳಿ ಕುಟುಂಬದ ವಿರುದ್ಧ
ಯಾರ್ಯಾರೋ ಚಾಡಿ ಹೇಳಿ ಹೈಕಮಾಂಡದ ಮೇಲೆ ತಪ್ಪು ಕಲ್ಪನೆ ತಪ್ಪು ಸಂದೇಶಗಳನ್ನ ಸಾರಿದಿರಿ, ಅವರು ಈಗ ಮುಜುಗರಕ್ಕೊಳಗಾಗಿ ಜಾರಕಿಹೊಳಿ ಅವರ ಮುಂಬಾಗಿಲ ಬೆಟ್ಟಗಿನ ಅವರ ಹಿಂಬಾಗಿಲಿನಿಂದ ಪ್ರವೇಶ ಮಾಡಿದರೂ ಸಹಿತ ಅಲ್ಲಿ ಪ್ರವೇಶ ನಿಷೇಧಿಸಲಾಗಿದೆ, ಪ್ರವೇಶ ಪ್ರತಿಬಂಧಿಸಲಾಗಿದೆ ಅನ್ನೋ ಬೋರ್ಡ್ ತೂಗು ಬಿಡಾಕತ್ತಾರ್ರಿ ಜಾರಕಿಹೊಳಿ ಕುಟುಂಬದವರು. ನಮ್ಮ ಜೊತೆ ಇದ್ದು ನಮ್ಮ ಜೊತೆ ತಿರುಗಾಡಿ ನಮ್ಮ ಮಾತುಗಳನ್ನು ಕೇಳಿ ನಮಗೆ ಚೂರಿ ಹಾಕುವಂಥ ವ್ಯಕ್ತಿಗಳಿಗೆ ಇನ್ನು ಮುಂದೆ ಪ್ರವೇಶ ಶತಸಿದ್ಧ ನಿಷೇಧ ಅಂಥೇಳಿ ಕುಟುಂಬ ಈಗ ಎಚ್ಚರ ಆಗಾಕತ್ತೈತ್ರಿ. ಯಾಕೆ ಎಚ್ಚರ ಆಕೈತ್ರಿ? ಅನೇಕ ಮಹಾನುಭಾವನುಗಳನ್ನು ಬೆಳೆಸಿದಂಥ ಈ ಕುಟುಂಬ, ಅನೇಕ ಶಾಸಕರುಗಳನ್ನು ತಯಾರು ಮಾಡಿದಂಥ ಜಾರಕಿಹೊಳಿ ಕಾರ್ಖಾನೆಯಲ್ಲಿ ಪಳಗಿದಂಥ ವ್ಯಕ್ತಿಗಳು ಇನ್ನು ಅಥಣಿದಾಗ ಒಬ್ಬ ಪ್ರಮುಖ ವ್ಯಕ್ತಿ, ಸೌದತ್ಯಾಗ ಪ್ರಮುಖ ವ್ಯಕ್ತಿ, ಪ್ರಮುಖ ಸಮುದಾಯದ ವ್ಯಕ್ತಿ, ರಾಜ್ಯ ರಾಜಕಾರಣ ದಿಕ್ಕ ಬದಲಾಯಿಸುವಂಥ ಪ್ರಮುಖ ಸಮುದಾಯದ 4 ಪ್ರಮುಖ ವ್ಯಕ್ತಿಗಳನ್ನು ತಯಾರು ಮಾಡಿದಾರ ಈ ಜಾರಕಿಹೊಳಿ ಕುಟುಂಬ. ಅಲ್ಲಿ ಇನ್ನು ಶಾಸಕರನ್ನು ಹೆಂಗೆ ತಯಾರು ಮಾಡ್ತಾರೆ ಅನ್ನೋದು ಇನ್ನು ಮುಂದೆ ನೋಡ್ರಿ. ಅಥಣಿ ಬದಲು ಮಾಡ್ತಾರೆ, ಕಾಗವಾಡ ಬದಲು ಮಾಡ್ತಾರೆ, ಕುಡ್ಚಿ ಬದಲು ಮಾಡ್ತಾರೆ, ಸೌದತ್ತಿ ಬದಲು ಮಾಡ್ತಾರೆ, ಬೆಳಗಾವಿ ನಗರ ದಕ್ಷಿಣ ಗ್ರಾಮೀಣ ಬದಲು ಮಾಡ್ತಾರೆ, ಕಿತ್ತೂರು ಬದಲು ಮಾಡ್ತಾರೆ. ಬದಲು ಮಾಡುವಂಥ ಶಕ್ತಿ 18 ಕ್ಷೇತ್ರದಾಗ 14 ಬದಲು ಮಾಡುವಂಥ ಶಕ್ತಿ ಈ ಕುಟುಂಬಕ್ಕೈತಿ. ಪ್ರತಿಯೊಂದು ಪ್ರಮುಖ ಸಮುದಾಯದ ಜನರನ್ನು ಹೊಸದಾಗಿ ಇನ್ನು ತಯಾರು ಮಾಡವ್ರ. ಆ ತಯಾರು ಮಾಡಿದಂಥ ಸ್ವಾಭಿಮಾನದ ಕುಟುಂಬ, ಸಂಸ್ಕೃತಿ ಉಳ್ಳ ಕುಟುಂಬದ ವ್ಯಕ್ತಿಗಳು ಇನ್ನು ಎಡಕ್ಕ ಬಲಕ್ಕ ಜಾರಕಿಹೊಳಿ ಸಹೋದರರ ಅಕ್ಕಪಕ್ಕದಾಗ ಕೊತ್ತ 23ರಾಗ ರಾಜಕೀಯ ಬದಲು ಹೆಂಗೆ ಆಕೈತೆ ಅನ್ನೋದ ಅಡ್ವಾನ್ಸ್ ಖಚಿತ ಸತ್ಯದ ಭವಿಷ್ಯ ಹೇಳಾಕತ್ತೀನಿ. ಯಾಕಂದ್ರೆ ಸಂಪೂರ್ಣ ಸಂಗ್ರಹ ಮಾಡಿದ ಭವಿಷ್ಯ ಕೇವಲ ನಂಬರ್ 1 ಚಾನಲ್ದಲ್ಲಿ ಮಾತ್ರ ಇರ್ತೈತಿ. ಅದು ಹೆಂಗೆ ಹೇಳ್ತಿ ಕಾಕ ಅಂದಿರ್ಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಮೂಲೆಯಲ್ಲಿ ಭಾರತ ದೇಶದ ಕರ್ನಾಟಕ ರಾಜ್ಯದ ಜನತೆ ವಾಸಿಸುವಂಥ ಕ್ಷೇತ್ರದಲ್ಲಿ, ವಿದೇಶದಲ್ಲಿ ಭಾರತೀಯರು, ವಿದೇಶದಲ್ಲಿ ವಾಸಿಸುವಂಥ ಜನರು ಪ್ರತಿಯೊಬ್ಬರು ಕಾಕನ ಸುದ್ದಿ ನೋಡಿಸುವ ಮಲಗುವುದಿಲ್ಲ. ಕಾಕ ಅಂತ ಹೆಸರು ಮತ್ತು ಪಟ್ಟಾಧಿಕಾರಿ ಹೆಸರು ನಾಮಕರಣ ಮಾಡಿದವರು ನೀವು. ರಾಜಕೀಯ ಗರಿಗೆದರಾಗತೈತಿ, ರಾಜಕೀಯ ಅಲ್ಲೋಲ್ ಕಲ್ಲೋಲಾಗತೈತಿ, ರಾಜಕೀಯದಲ್ಲಿ ಬದಲಾವಣೆ ಗಾಳಿ ಬೀಸಾಕತೈತಿ. ಇನ್ನು ಮುಂದೆ ರಾಜಕೀಯ ಚುಕ್ಕಾಣಿ ಹಿಡಿಯುವಲ್ಲಿ ಈ ಜಾರಕಿಹೊಳಿ ಪ್ರಮುಖ ಪಾತ್ರ ವಹಿಸ್ತೈತಿ. ಯಾಕೆ ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾರಂತಾರೆ, ಜಾರಕಿಹೊಳಿ ತಿಂಗಳ ನಿನಗೆ ಎಷ್ಟು ರೊಕ್ಕ ಕೊಡ್ತಾರಂತಾರೆ, ಜಾರಕಿಹೊಳಿ ಬಗ್ಗೆ ನಾವು ಹೊಗಳಾಕೆ ಗಂಟ್ಲ ಹರ್ಕೋತಿ, ಜಾರಕಿಹೊಳಿ ಚಾನಲ್ ಹತ್ತ ಬದಲು ಮಾಡ್ಕೋ ಅಂತಾರೆ. ನಿಮಗೆ ಪ್ರತಿಯೊಂದು ಈ ಪ್ರಶ್ನೆಗಳಿಗೆ 2023 ಕಾಲವೇ ನಿರ್ಣಯ ಕೊಡ್ತೈತಿ. ಏನು ಅನ್ಯಾಯ ಮಾಡೈತಿ ಈ ಕುಟುಂಬ, ಎಷ್ಟು ಜನರನ್ನು ಬೆಳೆಸಿ ಎಂತಿಂಥವ್ರ ಜೀವನದಾಗ ಮಂತ್ರಿ ಆಗೋ ಕನಸು ಕಂಡ್ರಿಕ್ಕಿಲ್ಲ, ಶಾಸಕ ಆಗೋ ಕನಸು ಕಂಡ್ರಿಕ್ಕಿಲ್ಲ. ಅಂಥ ಜನರನ್ನು ಶಾಸಕರನ್ನಾಗಿ ಮಾಡಿ ಮಂತ್ರಿಯನ್ನಾಗಿ ಮಾಡಿದಂಥ 17ರಾಗ 16 ಜನ ಈಗೇನು ಅವರ ಮಂತ್ರಿ ಆಗಿಲ್ಲ. ಯಾರ ಕೃಪಾಶೀರ್ವಾದದಿಂದ ಮಂತ್ರಿ ಆಗ್ಯಾರ. ಈಗ ಬೊಮ್ಮಾಯಿ ಕ್ಯಾಬಿನೆಟ್ದಾಗ, ಯಡಿಯೂರಪ್ಪನ ಕ್ಯಾಬಿನೆಟ್ದಾಗ ಯಾರ ಮಂತ್ರಿ ಅದಾರ? 17 ಜನರಾಗ 16 ಜನ. ಗೊತ್ತಿಲ್ಲೇನ್ರಿ ನಿಮಗೆ ರಾಜಕಾರಣ? ಕರ್ನಾಟಕದ ದಿಕ್ಕು ಬದಲಿಸುವಂಥ ಈ ಕುಟುಂಬದ ಏಕೈಕ ಸರ್ದಾರ ರಮೇಶ್ ಜಾರಕಿಹೊಳಿ ಭಾವ್ಯೈಕ್ಯತೆ ಮತ್ತು ಸರ್ವಜಾತೀಯ ಸಮ್ಮೇಳನದಿಂದ, ಸಕಲರ ಪ್ರೀತಿ ವಿಶ್ವಾಸದಿಂದ, ದೇವತಾನುದೇವತೆಗಳ ಅಭಯ ಹಸ್ತದಿಂದ ಬಾಲಚಂದ್ರ ಜಾರಕಿಹೊಳಿ ಹುಕ್ಕೇರಿ ಕ್ಷೇತ್ರದ ಪವಿತ್ರ ಹೊಳ್ಳೆಮಾದೇವಿಯ ದೇವಸ್ಥಾನದ ಬಾಗಿಲದಾಗ ಹೋಗಿ ಕೈ ಮುಗಿದ ನಿಂತಾಗ 100 ಜನ ಬಂದಲ್ಲಿ ಸತ್ಕಾರ ಮಾಡ್ತಾರೆ. ಅದನ್ನು ಭಾವಚಿತ್ರ ಹಾಕಾಕತ್ತೇನೆ. ಈ ಭಾವಚಿತ್ರದ ಸೂತಕ ಸಂಚೇತಕ ಮುಂದಿನ ದಾರಿ ನೋಡಿ, ಮುಂದಿನ ಗುರಿ ನೋಡಿ, ಮುಂದಿನ ಸೂಚನೆ ನೋಡಿ ಬಾಲಚಂದ್ರ ಜಾರಕಿಹೊಳಿ ಫೋಟೋ ಹಾಕಾಕತ್ತಾನ. ಇನ್ನು ರಾಜಕೀಯ ಅದಲ ಬದಲಾಗೋದು, ಯಾರು ತುಳ್ಯಾಕ ಪ್ರಯತ್ನ ಪಡಾಕತ್ತಾರ ಇನ್ನು ಮುಂದೆ ಹೆಚ್ಚು ಬೆಳ್ಯಾಕ ಪ್ರಯತ್ನ ಪಡುವಂಥ ವೇದವಾಕ್ಯದೊಂದಿಗೆ 4 ಜನರ ಪ್ರಮುಖ ಸಮುದಾಯದ ಜನರು ಇನ್ನು ಎಡಬಲಕದೊಂದಿಗೆ ಈ ಡೋಣಿ ಸಾಗೋದು ದಡ ಮುಟ್ಟು ತಕ ಬಿಡುವುದಿಲ್ಲ. ಅದರ ಸಲುವಾಗಿ ಈ ಸುದ್ದಿ ಹೇಳಕ್ಕೆ ಬಂದನ. ಇನ್ನು ಮುಂದೆ
PLD ಬ್ಯಾಂಕಿನ ತೊತ್ತ ತುದಿ ರಾಜ್ಯಲ್ಲ ದೇಶಲ್ಲ ಸರ್ಕಾರ ಬಿದ್ದಿದ್ದ BBC ಲಂಡನ್ದಾಗ ಬಂದಂಥ ಗೋಕಾಕ್ ಕ್ಷೇತ್ರದ ಜಾರಕಿಹೊಳಿ ಕುಟುಂಬದ ಹೆಸರ ಇನ್ನು ಮುಂದೆ ಮತ್ತೆ BBCದಾಗ 23ರಾಗ ಬರ್ತೈತಿ. ರಾಜ್ಯ ರಾಜಕಾರಣ ದಿಕ್ಕ ಬದಲಾಕೈತಿ. ಇಲ್ಲಿ ಸಕಲರು ಸಮಾನರು, ಸಕಲರ ಪ್ರೀತಿ ವಿಶ್ವಾಸದಿಂದ ಹೆಂಗೆ ಬದುಕಬೇಕು, ನಮ್ಮದತ್ತಿಂದ ನಮ್ಮ ಜೊತೆ ಇದ್ದ ನಮಗೆ ಚೂರಿ ಹಾಕವ್ರನ್ನ ಮಾತ್ರ ಇಲ್ಲಿ ತೀಲಾಂಜಲಿಯ ಬ್ರಹ್ಮಾಸ್ತ್ರವನ್ನು ತಯಾರು ಮಾಡಿದಂಥ ಈ ಕುಟುಂಬಕ್ಕೆ ನಿನ್ನೆ ಮೊನ್ನೆ ಮಾಡಿದ್ದ ವಿಡಿಯೋಕ್ಕೆ ಎಷ್ಟು ಬೆಂಬಲ ಕೊಟ್ರಿ, ಎಷ್ಟು ಜನ ಕುತೂಹಲದಿಂದ ನೋಡಿದಿರಿ, ಅದನ್ನು ಸತ್ಯಾಂಶ ಐತೆ ಅಂತೇಳಿ ಕಮೆಂಟ್ ಹಾಕಿದ್ರಿ. ಆದ್ರೆ ಈಗ ದಿಕ್ಕ ಬದಲಾಗುವಂಥ ಕಾಲ ಬಂದೈತಿ. ಕಿತ್ತೂರದಿಂದ ಖಾನಾಪುರ, ಖಾನಾಪುರದಿಂದ ಅಥಣಿ, ಅಥಣಿದಿಂದ ರಾಮದುರ್ಗ, ಈ 3 ಮೂಲೆಗಳಲ್ಲಿ ಇವರ ಆಟ ಇನ್ನು ಮುಂದೆ ನಡೆಯುವುದ. ಆ ಆಟ ತಡಿಲಾಕ ಯಾವ ಶಕ್ತಿ ಬಂದರೂ ಸಹಿತ ಎದುರಿಸಲಾರದಂಥ ಶಕ್ತಿಯಾಗಿ ಪರಿಣಾಮಕಾರಿ ಕಾರ್ಯಕ್ರಮ ಇನ್ನು ಮುಂದೆ ಹಾಕೋತಾರ. ಇನ್ನು ಮುಂದೆ ಹಾಕೋತಕೊಂಡ್ರಿ. ಇನ್ನು ಕಳೆದ 4 ತಿಂಗಳದಾಗ ಇನ್ನು ಮುಂದಿನ ತಿಂಗಳ 10ನೇ ಅಥವಾ 15ನೇ ತಾರೀಕಿನಂದು ಪ್ರಮುಖ ಕೋಮಿನ 4 ಜನರ ಒಂದು ಪತ್ರಿಕಾಗೋಷ್ಠಿ ಬೆಳಗಾವಿ ಜಿಲ್ಲಾದಾಗ ಮತ್ತು ರಾಜಧಾನಿ ಬೆಂಗಳೂರಾಗ ಹಾಕೈತಿ. ಪತ್ರಿಕಾಗೋಷ್ಠಿದಾಗ ಬಲಕ ಬಲ ಬಾಲಚಂದ್ರ ಜಾರಕಿಹೊಳಿ ಇದ್ರ ಎಡಕ್ಕೆ ರಮೇಶ್ ಜಾರಕಿಹೊಳಿ ಇರ್ತಾರೆ. ಇವರಿಬ್ಬರು ಪತ್ರಿಕಾಗೋಷ್ಠಿದಾಗ ಬೆಂಗಳೂರು ಮತ್ತು ಬೆಳಗಾವಿಯಾಗ 2 ಪತ್ರಿಕಾಗೋಷ್ಠಿ ಆದು ಅಂದ್ರೆ ಕರ್ನಾಟಕ ರಾಜ್ಯದ 224 ಕ್ಷೇತ್ರದಾಗ ಸಂಚಲನ ಮೂಡ್ತೈತಿ. ಅದನ್ನು ನಂಬರ್ 1 ಚಾನಲ್ ಹೇಳಾಕತೈತಿ. ಇನ್ನು ಮುಂದಿನ ರಾಜಕಾರಣದ ಸೂಚನೆ ಹೇಳೀನಿ. ಯಾವಾಗ ಬಾಲಚಂದ್ರ ಜಾರಕಿಹೊಳಿ ಹೊಳೆಮ್ಮ ದೇವಸ್ಥಾನದಿಂದ ಎಂಟ್ರಿ ಮಾಡ್ಯಾರಂದ್ರೆ ಇನ್ನು ದಿಕ್ಕ ಬದಲಾಗುವಂಥ ಸೂಚನೆ ಕಾಣಾಕತೈತಿ. ಅದರ ಸಲುವಾಗಿ ಮುಂದಿನ ಹೆಚ್ಚಿನ ಸುದ್ದಿ ಮತ್ತು ನಿಮಗೆ ಹೇಳ್ಬೇಕಿರ್ಲ ಕಾಕ, ಚಂದಂಗೆ ಕೇಳ್ಕೊತ ಹೋಗ್ರಿ. ಕೆಲವರು ಅಭಿಮಾನಿಗಳು ಗುಲ್ಬರ್ಗಾದಿಂದ ಫೋನ್ ಮಾಡ್ಯಾರ, ಕಾಕನ ಸುದ್ದಿ ನೋಡಲ್ದ ಮಲಗೋದಿಲ್ಲ, ಕಾಕನ ಸುದ್ದಿ ಬಂದ ತಕ್ಷಣ ಊಟ ಆಗತೈತಿ, ನಿದ್ದೆ ಬರ್ತೈತಿ ಅಂತ ಹೇಳ್ಯಾರ. ನಿಮ್ಮ ಅಭಿಮಾನಕ್ಕೆ ನಾ ಎಷ್ಟು ಅಭಿನಂದನೆ ಸಲ್ಲಿಸಲಿ. ಪ್ರತಿಯೊಂದು ಸತ್ಯವಾದ ಸುದ್ದಿ, ನಿಖರವಾದ ಸುದ್ದಿಗಾಗಿ, ಸತ್ಯಕ್ಕಾಗಿ ಹೋರಾಟ, ಶಿಕ್ಷಣ ಮತ್ತು ವೈದ್ಯಕೀಯಗಾಗಿ ಹೋರಾಟ ಈ ನಂಬರ್ 1 ಚಾನಲ್ದ ಆಶಯ ಗೊತ್ತೈತಲ್ರಿ ನಿಮಗೆ. ಕಡು ಬಡತನದಿಂದ ಬಂದು ಕಡು ಬಡತನದ ಪರಿಸ್ಥಿತಿ ಅರಿತು ಇಂದು ಇವತ್ತು ಕೋಟ್ಯಾಂತರ ಜನರ ಮುಂದೆ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ನಾ ಸುದ್ದಿ ಹೇಳಾಕತ್ತೀನಿ. ಎಷ್ಟು ತೃಪ್ತಿ ನಿಮಗಾಗತೈತಿ, ಅಷ್ಟು ಹುರುಪು ನನಗೆ ಬರಾಕತ್ತೈತಿ. ಅದರ ಸಲುವಾಗಿ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಯೂಟ್ಯೂಬ್ದಾಗ. ಮತ್ತು ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ, ಪರ ತಿಳಿಸ್ರಿ, ವಿರುದ್ಧ ತಿಳಿಸ್ರಿ, ಎಲ್ಲವನ್ನ ಹೂಮಾಲಿ ಅಂತ ಸ್ವೀಕಾರ ಮಾಡ್ತಾನೆ. ಇನ್ನು ಕೆಲವೇ ದಿನಗಳಲ್ಲಿ 2 ರಿಂದ 3 ದಿನದಲ್ಲಿ ಇಂಥ ಭಯಾನಕ ಒಂದು ಸ್ಟೋರಿ ತೊಗೊಂಡು ಬರ್ತಾನೆ. ಆ ಸ್ಟೋರಿ ನೀವು ಕೇಳಿದ್ರೆ ಇನ್ನು ಕರ್ನಾಟಕ ರಾಜ್ಯದಾಗ ಪಾದರಸದಂಥ ಸಂಚಲನ ಮೂಡ್ತೈತಿ. ಕಾಕೋತ ಕೊಡ್ರಿ, ಮತ್ತು ಬೇರೆ ಸುದ್ದಿಯೊಂಗೆ ಬರಾಕ ನನಗೆ ಅನುವು ಮಾಡಿ ಕೊಡ್ತೀರಿ. ನಮಸ್ಕಾರ ರೀಪ್ಪ.